ಯೂರಿನ್ ಪ್ರೆಗ್ನೆನ್ಸಿ ಕಿಟ್ಗಳ ರಿಸಲ್ಟ್ ಎಷ್ಟರ ಮಟ್ಟಿಗೆ ನಿಖರವಾಗಿರುತ್ತೆ? ನಿನ್ನೆ ಮಹಿಳೆಯೊಬ್ಬರು ಪೀರಿಯಡ್ ಮಿಸ್ ಆಗಿದೆ ಅಂತ ಅಲ್ಟ್ರಾಸೌಂಡ್ ಮಾಡಿಸೋಕೆ ಬಂದಿದ್ರು. ಒಂದು ವಾರದ ಹಿಂದೆನೇ ಅವರ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ರಿಸಲ್ಟ್ ನೆಗೆಟಿವ್ ಅಂತ ತೋರಿಸಿದೆ. ಆದ್ರೆ ನನಗೆ ಸ್ಕ್ಯಾನ್ ನಲ್ಲಿ 5ರಿಂದ 6 ವಾರಗಳ ಪ್ರೆಗ್ನೆನ್ಸಿ ಕಾಣಿಸ್ತಿದೆ. ಆ ಮಹಿಳೆಯ ಪ್ರಶ್ನೆ ಏನಂದ್ರೆ, ಪ್ರೆಗ್ನೆನ್ಸಿ ಕಿಟ್ ರಿಸಲ್ಟ್ ತಪ್ಪಾಗಬಹುದಾ ಅಂತ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಥವಾ ಯುಪಿಟಿ ಕಿಟ್ ಟೆಸ್ಟ್ ಬೀಟಾ HCG ಎನ್ನುವ ಪ್ರೆಗ್ನೆನ್ಸಿ ಹಾರ್ಮೋನ್ ಯೂರಿನ್ ನಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನೋ ಆಧಾರದ ಮೇಲೆ ಪಾಸಿಟಿವ್ ಅಥವಾ ನೆಗೆಟಿವ್ ರಿಸಲ್ಟ್ ತೋರಿಸುತ್ತೆ. ಪ್ರೆಗ್ನೆನ್ಸಿ ಇಲ್ಲದಿದ್ರೆ ಬೀಟಾ HCG ಹಾರ್ಮೋನ್ ರಕ್ತದಲ್ಲಿ ಅಥವಾ ಯೂರಿನ್ ನಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಗಳು 99% ನಿಖರವಾದ ಫಲಿತಾಂಶ ಕೊಡುತ್ತವೆ. ಆದಾಗ್ಯೂ ಪ್ರೆಗ್ನೆನ್ಸಿ ಇದ್ರೂ ಸಹ ಯೂರಿನ್ ಟೆಸ್ಟ್ ನೆಗೆಟಿವ್ ರಿಸಲ್ಟ್ ತೋರಿಸಬಹುದು. ಅದು ಯಾವಾಗ ಅಂದ್ರೆ, ನೀವು ತುಂಬಾ ಬೇಗನೆ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರೆ, ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ, ಅಥವಾ ನೀವು ಸರಿಯಾಗಿ ಪರೀಕ್ಷೆಯನ್ನು ಮಾಡದಿದ್ರೆ ನೆಗೆಟಿವ್ ರಿಸಲ್ಟ್ ತೋರಿಸಬಹುದು. ಇನ್ನೂ ನಿಮಗೆ ಟೆಸ್ಟ್ ರಿಸಲ್ಟ್ ಬಗ್ಗೆ ಗೊಂದಲ ಇದ್ರೆ 1 ವಾರದ ನಂತರ ಮರು ಪರೀಕ್ಷೆ ಮಾಡಬೇಕು, ಅಥವಾ ಇಮಿಡಿಯೇಟ್ ಆಗಿ ಬೀಟಾ HCG ಎನ್ನುವಂತ ರಕ್ತ ಪರೀಕ್ಷೆಯನ್ನು ಮಾಡಿಸುವುದರಿಂದ ಗೊಂದಲವನ್ನು ಪರಿಹರಿಸಬಹುದು. ಯೂರಿನ್ ಟೆಸ್ಟ್ ಪಾಸಿಟಿವ್ ರಿಸಲ್ಟ್ ತೋರಿಸಿದ್ರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವುದರಿಂದ ಪ್ರೆಗ್ನೆನ್ಸಿ ಸರಿಯಾಗಿದೆಯೋ ಇಲ್ವೋ ಅಂತ ನೀವು ಆರಂಭಿಕ ಹಂತದಲ್ಲೇ ತಿಳಿದುಕೊಳ್ಬಹುದು.